ನಮಸ್ಕಾರ. ಇವತ್ತಿನ ದಿವಸ ಏನದಪ್ಪ ಅಂತಂದ್ರೆ ಮಾವಿನ ಹಣ್ಣಿನ ಸೀಸನ್ ಅದ. ಈಗ ಈ ಮಾವಿಗೆ ಏನದಪ್ಪ ಅಂದ್ರೆ ಹಣ್ಣಿನ ರಾಜ ಅಂತ ಕರೀತಾರ. ಮಾವ ಎಲ್ಲರಿಗೂ ಇಷ್ಟ, ಎಲ್ಲರೂ ನಾವು ತಿಂತೀವಿ, ರುಚಿ ಅದ ಅಂತೇಳಿ, ಅಥವಾ ಭಾಳ ಬೇರೆ ಬೇರೆ ಟೇಸ್ಟ್ನು ನಮಗದು ಬೇರೆ ಬೇರೆ ಒಂದು ಒಳ್ಳೆ ಉಪಯೋಗ ಅನಿಸ್ತದ. ಈಗ ಏನದಪ್ಪ, ಮಾವಿನ ಹಣ್ಣು ಎಲ್ಲರಿಗೂ ಗೊತ್ತದ, ಆದ್ರೆ ಮಾವಿನ ಹಣ್ಣಿನ ಬೀಜದ ಉಪಯೋಗ ಏನದ ತಿಳ್ಕೊಬೇಕಾಗ್ತದೆ. ಮಾವಿನ ಹಣ್ಣು ತಿನ್ನೋದ್ರಿಂದ ಏನಾಗ್ತದ, ಅದ್ರ ರುಚಿ ಅದ, ತಿಂತೀವಿ, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದ, ತಿಂತೀವಿ ಏನೋದ. ಅದ್ರ ಮಾವಿನ ಹಣ್ಣಿನ ಬೀಜ ಏನದ ಒಕ್ಕಾಡ್ತೇವೆ ನಾವು. ಈ ಒಕಾಟದ ಪರಿಣಾಮ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ವಿಜ್ಞಾನಿಗಳೆಲ್ಲ ಸೀಡ್ಲೆಸ್ ಮ್ಯಾಂಗೋ ತಯಾರು ಮಾಡಬೇಕು, ಬೀಜ ರಹಿತ ಹಣ್ಣು ತಯಾರು ಮಾಡಬೇಕು ಅಂತೇಳಿ ಖರ್ಚು ಮಾಡ್ತಾರೆ. ಅದ್ರ ಬೀಜ ಇರೋದ ಹಣ್ಣು ಏನು ತಿಂತೀವಿ ಅಂದ್ರೆ ಕಲ್ಲಂಗಡಿ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಇರ್ಬೋದು, ಬೀಜ ರಹಿತ ಹಣ್ಣು ಏನು ತಿಂತೀವಲ್ಲ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಲ್ಲ ಅಂತೇಳಿ ನಿರೂಪಣೆ ಮಾಡಿದ್ದ ಉದಾಹರಣೆ ಸಿಗ್ತಾವೆ. ಆದ್ರೆ ಇಲ್ಲಿ ನಾವು ಅದ್ರ ಬಗ್ಗೆ ಅದಕ್ಕೆ ನಾವು ಬೀಜ ಏನಾದ್ರು ಮಾವಿನ ಹಣ್ಣಿನ ಬೀಜ ಉಪಯೋಗ ಏನಾದ ತಿಳ್ಕೊಕ್ ಪ್ರಯತ್ನ ಮಾಡಿದಾಗ ಅವಾಗ ಮಾವಿನ ಹಣ್ಣು ನಮಗೆ ಭಾಳ ಉಪಯೋಗ ಅದ ಗೊತ್ತಾಗ್ತದೆ. ಅದ್ರೊಳಗೆ ಪ್ರೋಟೀನ್ ಅಂಶ ಭಾಳ ಸಿಗ್ತಾವ. ಆ ಪ್ರೋಟೀನ್ ಮನುಷ್ಯಗೆ ಉಪಯೋಗ ಆಗಂತ ರೀತಿದಾಗ ಅದಾವ ಅಂತೇಳಿ ಗೊತ್ತಾಗ್ತದೆ. ಅದಕ್ಕೆ ಕೊಬ್ಬುನು ಅದ ಅದ್ರೊಳಗೆ, ಹಿಂಗೆ ಅನೇಕ ಅದರಲ್ಲಿ ಸಿಗ್ತಾವೆ. ಇದು ಎದಕ್ಕೆ ನಮಗೆ ತಿಳ್ಕೊಬೇಕು ಅನ್ನಿಸ್ತಂದ್ರೆ, ಹಿಂದಕ್ಕೆ ನಾವೆಲ್ಲ ಏನದಪ್ಪ ಅಂದ್ರೆ ಮಾವಿನ ಹಣ್ಣಿನ ಟಿಪಿ ಸುಟ್ಟು ತಿಂತಿದ್ರು, ನಾವು ಬದಾಮ್ ಮದ್ದಂಗೆ ಹತ್ತೀವಿ ಅಂತ ಹೇಳ್ತಿದ್ರು. ನಾವು ಸುಟ್ಟು ತಿಂದು ನೋಡಿದ್ವಿ, ರುಚಿ ಅನ್ನಿಸ್ತದ, ಚಲೋ ಅನ್ನಿಸ್ತದ. ಅದಕ್ಕೆ ನಾವು ಇದ್ರದಿಂದ ಏನಾದ್ರೆ ಮತ್ತೆ ಇನ್ನೂ ಹೆಚ್ಚಿಗೆ ಉಪಯೋಗ ತಿಳ್ಕೊಕ್ ಹೋದಾಗ ನಮ್ಗೆ ಗೊತ್ತಾಗ್ತದೆ ಜೀರ್ಣಕ್ರಿಯೆಯೊಳಗೆ ಉಪಯೋಗ ಆಗ್ತದೆ ಬೀಜ. ಆಮೇಲೆ ಎರಡನೇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ತದೆ. ಮನುಷ್ಯರದಾಗ ಏನದಪ್ಪ ಅಂತಂದ್ರೆ ಇವತ್ತಿನ ದಿವಸ ಭಾಳ ರೋಗ ತುತ್ತಾಗ್ತಾ ಇದೀವಿ. ಅದೇ ಮಾವಿನ ಹಣ್ಣಿನ ಬೀಜ ತಿನ್ನೋದ್ರಿಂದ ಸಹಿತ ನಾವು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ಕೊಂಬರ್ ಗೊತ್ತದ. ರಕ್ತ ಚಲನೆ ಸರಾಗವಾಗಿ ಆಗ್ತದ. ಆಮೇಲೆ ತೂಕ ಇಳಿಸೋಕೆ ಸಹಾಯ ಮಾಡ್ತದ. ಹೃದಯ ಸಂಬಂಧ ರೋಗಗಳಿಗೂ ಇದು ಭಾಳ ಅನುಕೂಲ ಅದ. ಆಮೇಲೆ ಕೂದಲಿನ ಆರೋಗ್ಯ ಮೇನ್ ಏನದಪ್ಪ ಅಂದ್ರೆ ಕೂದಲಿನ ಆರೋಗ್ಯಕ್ಕೆ ಸಹಿತ ಇದು ಉಪಯೋಗ ಅಂತ ಹೇಳ್ತಾರೆ. ಅಂದ್ರೆ ಇದೇನು ಮಾಡ್ತಾರೆ, ಕೊಬ್ಬರಿ ಎಣ್ಣೆಯೊಳಗೆ ಬೀಜ ಕುದಿಸಿ, ಬೀಜ ಫಸ್ಟ್ ಪುಡಿ ಮಾಡಿ ಆಮೇಲೆ ಮಿಕ್ಸರ್ ಅಥವಾ ಮತ್ತು ಕೊಬ್ಬರಿ ಎಣ್ಣೆ ಕುದಿಸಿ ಆಮೇಲೆ ಸೋಸ್ಕೊಂಡು ಆ ಕೊಬ್ಬರಿ ಎಣ್ಣೆ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಕೂದಲಿನ ಆರೋಗ್ಯ ಚಲೋ ಆಗ್ತದಪ್ಪ ಅನ್ನೋದು ನಿಮಗೆ ಇಂಟರ್ನೆಟ್ ಹುಡ್ಕೋರು ಸಿಗ್ತದೆ. ಆಮೇಲೆ ಲಿಬ್ಬಮ್ ಇದರಲ್ಲಿಂದ ತಯಾರಾಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಇದೇನದಪ್ಪ ಅಂದ್ರೆ ಅಡಿಕೆ ಸೋಪ್ ಏನು ತಿಂತೀವಲ್ಲ ಹಂಗೆ ಇದನ್ನು ಊಟ ಆದ್ಮೇಲೆ ತಿಲ್ಲಕ್ಕೆ ಇದು ಬಳಸ್ತಾರೆ. ಹೆಂಗಂದ್ರೆ ಫಸ್ಟ್ ಅವು ಬೀಜ ಕುದಿಸ್ಬೇಕು ನೀರಾಗ, ಆಮೇಲೆ ಕುದಿಸಿ ಅವು ಬೀಜ ಒಳಗಿನ ಬೀಜ ಏನಿರ್ತದಲ್ಲ ತೆಕ್ಕೊಂಡು ಕಟ್ ಮಾಡಿ ಸಣ್ಣ ಸಣ್ಣ ಅಡಿಕೆ ಹಪ್ಪಲಿ ಹೋಳು ಮಾಡಿ ಇಟ್ಕೊಂಡು ನಾವು ಅಡಿಕೆ ಮತ್ತು ಸೋಪ್ ತಿಂದಂಗೆ ನಾವು ಇದು ತಿಲ್ಲಕ್ಕೆ ಬಳಸ್ಕೋಬೋದು. ಇದರಿಂದ ನಮಗೆ ಊಟ ಆದ್ಮೇಲೆ ಸೋಪ್ ತಿನ್ನಪ್ಲೇನು ಬಳಸ್ಕೋಬೋದು. ಸೊ ಇಷ್ಟೊಂದು ಈ ಬೀಜದ ಉಪಯೋಗ ಅದ. ಆಮೇಲೆ ಬೀಜ ಏನದಪ್ಪ ಹಲ್ಲಿ ಪುಡಿ ಒಣಗಿಸಿ ಪುಡಿ ಮಾಡಿ ಹಲ್ಲಿನ ಪುಡಿ ಮಾಡೋಕ್ಕೆ ಸಹಿತ ಬಳಸ್ತಾರೆ. ಆಮೇಲೆ ಮಾವಿನ ಎಲೆನೂ ಭಾಳ ಉಪಯೋಗ ಅದ. ದಂತ ಮಂಜನಾಗ ಎಲೆನೂ ಸಹಿತ ಬಳಸ್ಬೋದು. ಅದ್ರ ಈ ವಿಡಿಯೋದಾಗ ಬರೀ ನಾವು ಬೀಜದ ಬಗ್ಗೆ ವಿಚಾರ ಮಾಡೋದು. ಅದಕ್ಕೆ ನಾವು ಇದು ಸುಟ್ಟು ತಿನ್ಬೋದಲ್ಲಪ್ಪ ಅಂತೇಳಿ ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಏನದ ಅಂದ್ರೆ ಬೀಜ ಮಾವಿನ ಹಣ್ಣು ತಿಂದ ಮೇಲೆ ಬೀಜ ಒಯ್ದು ಒಕ್ಕಾಟಬೇಡ್ರಿ. ಇದನ್ನ ರಾಷ್ಟ್ರೀಯ ಸಂಪತ್ತು ತಂದ್ಕೊಂಡು ಅಥವಾ ನಿಮ್ಮ ಮನೆ ಸಂಪತ್ತು ಅಂತ ಅಂದ್ಕೊಂಡು ಹಾಳು ಮಾಡ್ಕೋಬೇಡ್ರಿ. ಇದಕ್ಕೆ ಏನದಪ್ಪ ಅಂದ್ರೆ ನೀವು ತಿನ್ನೋದು ಕಲೀರಿ, ಬಳಸೋದು ಕಲೀರಿ. ಹೆಂಗೆ ಬಳಸ್ಬೇಕಾಗೋದು ಗೊತ್ತಾಗಲಿ ಅಂದ್ರೆ ಊರಾಗ ನಿಮ್ಮ ಮನ್ಯಾಗ ಏನು ಹಿರಿಯರು ಇರ್ತಾರಲ್ಲ ಹಿರಿಯರಿಗೆ ಕೇಳ್ರಿ, ಅವ್ರು ತಿಳಿಸ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗಲಿ ಅಂದ್ರೆ ಇಂಟರ್ನೆಟ್ದಾಗ ಹುಡುಕ್ರಿ, ಭಾಳ ಮಾಹಿತಿ ಸಿಗ್ತದೆ. ಇದ್ರದ್ದು ಕಿಮ್ಮತ್ ನೋಡ್ರಿ, ಮಾರ್ಕೆಟ್ನಾಗ ಮಾರ್ತಾರೆ. ಇದು ಬರೀ ನಾವು ಉಪಯೋಗ ಅಷ್ಟೇ, ಮಾರ್ಕೆಟ್ನಾಗ ಮಾರ್ಲಿಗತ್ತಾರ ನಾವು. ಈ ಬೀಜದ ಎಲ್ಲಿಂದ ಎಣ್ಣೆ ತಯಾರಾಗತ್ತದ, ಎಣ್ಣೆ 9,000ರಿಂದ 10,000 ರೂಪಾಯಿ ಕಿಲೋ ಮಾರ್ಲಿಗತ್ತಾರ. ಅಂದ್ರೆ ನಾವು ಚಲೋ ಎಣ್ಣೆಗೂ ಅಷ್ಟು ಕಿಮ್ಮತ್ತಿಲ್ಲ. ಇದು ಮಾವಿನ ಹಣ್ಣಿನ ಬೀಜಕ್ಕೆ ಇಷ್ಟು ರೇಟ್ ಅದ, 9,000ರಿಂದ 10,000. ಅಂದ್ರೆ ಎದಕ್ಕೆ ಖರೀದಿ ಮಾಡಕತ್ತಿರ್ಬೇಕು, ಅದರಲ್ಲಿ ಏನು ಉಪಯೋಗ ಅದ ಅಂತ ತಿಳ್ಕೊರಿ. ಅವಾಗ ನಾವು ಮಾವಿನ ಹಣ್ಣಿನ ಬೀಜದ ಬಗ್ಗೆ ಹೆಚ್ಚಿಗೆ ಅರ್ಥ ಆಗಕ್ಕೆ ಶುರು ಆಗ್ತದೆ. ಆಮೇಲೆ ಮಾವಿನ ಹಣ್ಣಿನ ಬೀಜದ ಪುಡಿ ಏನದಲ್ಲಪ್ಪ 500 ರೂಪಾಯಿ ಕಿಲೋ ಮಾರೋದ. ಅಂದ್ರೆ ಇಂಟರ್ನೆಟ್ದಾಗ ನೀವು ಹುಡುಕಿದ್ರಿ ಅಂದ್ರೆ 500 ರೂಪಾಯಿ ಕಿಲೋ ಮಾವಿನ ಹಣ್ಣಿನ ಬೀಜ ಮಾರ್ಲಾಗತ್ತದ. ಮಾವಿನ ಪುಡಿ ಭಾಳ ಮಾರೋದು. ಇದಕ್ಕೆ ಆರೋಗ್ಯ ಇದನ್ನಪ್ಪ ಅಂದ್ರೆ ಆಹಾರೊಳಗೆ ಬಳಸ್ತಾರತ್ತ. ಸೊ ಅದಕ್ಕೆ ಊಟ ಮಾಡ್ಲಿಕ್ಕೆ ಬಳಸೋಕೆ ಇದು 500 ರೂಪಾಯಿ kg ಮಾರ್ಲಕತ್ತಾರ. ಅದಕ್ಕೆ ನಾವು ಮನ್ಯಾಗ ಇದ್ದಿದ್ದಕ್ಕಾರ ನಾವು ಒಕ್ಕಾಟ್ಲಕತ್ತಿದ್ದೆವು. ಅದಕ್ಕೆ ದಯವಿಟ್ಟು ಆ ರೀತಿ ಹಾಳು ಮಾಡ್ಕೊಬೇಡ್ರಿ, ಬಳಸ್ತಾರೆ. ಆಮೇಲೆ ಇದರಲ್ಲಿಂದ ಏನದಪ್ಪ ಅಂತಂದ್ರೆ ಇದು ಏನೇನು ಮಾವಿನ ಬೀಜದಿಂದ ಒಂದು ಬೀಜ ಸುಟ್ಟು ತಿಂತಾರ, ಬೀಜದ ಪುಡಿ ಮಾಡಿ ಬಳಸ್ತಾರ, ಆಮೇಲೆ ಬೀಜದಿಂದ ಎಣ್ಣೆ ತೆಗೆದು ಬಳಸ್ತಾರ, ಆಮೇಲೆ ಮಾವಿನ ಬೀಜದ ಬೆಣ್ಣೆ ತಯಾರು ಮಾಡ್ತಾರೆ. ಇದು ಹೇಳ್ಬೇಕಾದ್ರೆ ಭಾಳ ಡೀಟೇಲ್ ಹೋಗ್ತದೆ. ಅದಕ್ಕೆ ವಿಡಿಯೋ ಯೂಟ್ಯೂಬ್ನಾಗ ಹುಡುಕ್ರಿ ಸಿಗ್ತದೆ ಬೆಣ್ಣೆ ಹೆಂಗೆ ತಯಾರು ಮಾಡ್ತಾರ ಅಂತೇಳಿ. ಸೊ ಇದು ವಿಚಾರ ಮಾಡಿ. ಅದಕ್ಕೆ ಏನಾಗ್ತದಪ್ಪ ಇದ್ರಲ್ಲಿಂದ ಇನ್ನೊಂದೇನು ನಾವು ತಿಳ್ಕೊ ಬೀಜದ ಇದು ಎದಕ್ಕೆ ನಾವು ತಿಳ್ಕೊಬೇಕಾಗಿದೆ ಅಂದ್ರೆ ನಾವು ಇಲ್ಲ ಅಂದ್ರೆ ಬೀಜ ರಹಿತ ಹಣ್ಣು ಬರ್ತಾವ, ಅದಕ್ಕೆ ನಾವು ಬೀಜ ಉಳಿಸೋಕೆ. ಆಮೇಲೆ ಹಳ್ಳಿಯಾಗ ಇಷ್ಟೊಂದು ಇದ್ರಲಿಂದ ಅಗಿನೂ ತಯಾರಾಗ್ತಾವ. ಬೀಜದ ಏನದಪ್ಪ ಅಂತಂದ್ರೆ ಮಾವಿನ ಬೀಜ ಮೇನ್ ಅಂದ್ರೆ ಆ ಹಣ್ಣಿನ ಗಿಡದು ನೆಕ್ಸ್ಟ್ ಸಂತತಿ ಅದು. ನಾವು ಯಾವಾಗ ಬೀಜ ನಾವು ಹಾಳು ಮಾಡೋಕೆ ಶುರು ಮಾಡ್ತೀವಿ, ನೆಕ್ಸ್ಟ್ ಅದ್ರ ಮಕ್ಳಿಗೆ ತೊಡ್ದಂಗೆ ನಾವು ಮಾವಿನ ಬೀಜ ನಾವು ಹಣ್ಣು ತಿಂದು ರಸ ತಿಂದು ಈ ಬೀಜ ನಾವು ಊರ್ದೀವಿ ಅಂದ್ರೆ ಅಗಿ ಆಗ್ತಾವ. ಅದಕ್ಕೆ ಒಂದು ಉದಾಹರಣೆ, ಒಂದು ಹಳ್ಳಿದ ಉದಾಹರಣೆ ತಗೊಂಡ್ರೆ 1000 ಮಂದಿ ಆ ಊರಾಗಿದ್ರು, 1000 ಮಂದಿ 10 ಗಿಡನೂ ನಾವು ಇಲ್ಲಿ ಮಾವಿನ ಬೀಜ ಊರಿದ್ರು. ಅದ್ರೊಳಗೆ 10% ಗಿಡ ಅಥವಾ 1000 ಅಗಿನೂ ಸಕ್ಸಸ್ ಆದವು ಅಂದ್ರೆ ನೆಕ್ಸ್ಟ್ 5-6 ವರ್ಷನಾಗ ಕಾಯಿ ಆಗ್ಲಿಕ್ಕೆ ಶುರು ಆಗ್ತಾವೆ. ನಮಗೊಂದು ತಪ್ಪು ಕಲ್ಪನೆ ಇದೆ ಏನಂತೇಳಿ, ಮಾವಿನ ಹಣ್ಣು ಬೀಜದಿಂದ ಆಗಂಗಿಲ್ಲ, 10-15 ವರ್ಷ ಬೇಕಾಗ್ತದೆ. ಅದಕ್ಕೆ ನಾವು ಕಸಿ ಕಟ್ರ ಅಥವಾ ಏನಂತಾರೆ ಆಪ್ರೇಷನ್ ಮಾಡ್ದಂತಾರೆ, ಸರ್ಜರಿ ಅಂತಾರೆ ನಮ್ಮ ಹಳ್ಳಿ ಭಾಷೆದಾಗ. ಆಪ್ರೇಷನ್ ಮಾಡಿ ಗಿಡ ತೊಗೊಂಡು ಬರ್ರಿ ಅಂತೇಳಿ.
ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ರೆ ಹಣ್ಣು ನಾವು ಜಲ್ದಿ ಆಗ್ತಾವ ಅಂಬತ್ ಕಲ್ಪನೆ ಅದ. ಹಂಗಲ್ಲ, ನಮ್ಮ ಸುತ್ತಮುತ್ತ ಭಾಳ ಗಿಡಗಳು ಬೀಜದಿಂದ ಹಾಕಿ ಬೆಳೆಸಿ ಅದಕ್ಕೆ ನೀರ ಗೊಬ್ಬರ ಹಾಕಿದಾಗ 4-5 ವರ್ಷಕ್ಕೆ ಕಾಯಿ ಆಗಿದ್ದು ಉದಾಹರಣೆ ನಮ್ಗೆ ಸಿಗ್ತಾವ. ಅದಕ್ಕೆ ಮಾವಿನ ಬೀಜದ ಅಗಿ ಮಾಡಕ್ಕೆ ಹಚ್ಚಗಿಸಿಂದ ಊರಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನೀವು ಸಿಟಿಯನ್ನವ್ರು ಯಾರು ನಾವು ಹಚ್ಚಕ್ಕಾಗ್ಲಿಕ್ಕಿಲ್ಲ ಅಂದ್ರೆ ಮಾವಿನ ಬೀಜ ನಾವು ಪ್ಲಾಸ್ಟಿಕ್ನಾಗ ಅಗಿ ಮಾಡಿ ರೈತರಿಗೆ ಹಂಚೋ ಕೆಲಸ ಮಾಡಾರಿ. ಅದಕ್ಕೆ ನಮಗೆ ಇನ್ನೂ ಆಗಲ್ಲ ಅಂತಂದ್ರೆ ದಯವಿಟ್ಟು ಮಾವಿನ ಬೇಕಾಯ್ ತಿನ್ರಿ, ಬೀಜ ತೆಗೆದಿಲ್ರಿ. ಮುಂದೆ ಬರೋಂಥ ಕಲಬುರಗಿದವ್ರಿಗೆ ಅಟ್ಲೀಸ್ಟ್ ಏನದಪ್ಪ ಅಂತಂದ್ರೆ ಮಾವಿನ ಬೀಜ ತೆಗೆದಿಲ್ರಿ. ಒಂದು ಜೂನ್ ಫಸ್ಟ್ ವೀಕ್ನಾಗ ಅಥವಾ ಸೆಕೆಂಡ್ ವೀಕ್ನಾಗ ನಮ್ಮ ಕೆಳಗೆ ಕೊಟ್ಟಂಥ ನಂಬರಿಗೆ ಫೋನ್ ಮಾಡಿದ್ರಂದ್ರೆ ನಾವು ಬೀಜ ಕಲೆಕ್ಟ್ ಮಾಡ್ಕೊತೀವಿ, ನಾವು ಅಗಿ ಮಾಡಿಸಿಂದ ಹಂಚ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದಕ್ಕೆ ತಮ್ಮ ಸಹಕಾರ ಮಾಡ್ಬೋದು. ಇದು ಎದಕ್ಕಪ್ಪ ಅಂದ್ರೆ ಇನ್ನೊಂದು ಇದರಲ್ಲಿ ನಾವು ಬೀಜದಿಂದ ಅಗಿ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಜೀವ ವೈವಿಧ್ಯತೆ ಉಳಿತದೆ. ಈಗ ನೋಡ್ರಿ ಮಾರ್ಕೆಟ್ನಾಗ ಹಿಂದಕ್ಕೆ ನಾವು ಖರೀದಿ ಮಾಡ್ಬೇಕಾದ್ರೆ ಏನಾಗ್ತಿತ್ತು, ನಾವು ಮಾವಿನ ಹಣ್ಣು ಅಲ್ಲಿ ಬುಟ್ಟ್ಯಾಗ ತರ್ತಿದ್ರು ಹಳ್ಳಿದವರು. ನಾವು ರುಚಿಯವ ಹುಳಿಯವ ತಳಿ ನಾವು ರಸ ತಿಂದು ಇಷ್ಟು ನೋಡಿ ತರಬೇಕಾಗ್ತಿತ್ತು. ಇವತ್ತು ಹಂಗಲ್ಲ, ಮಾವಿನ ಹಣ್ಣು ನೋಡಿದ ತಕ್ಷಣ ಗೊತ್ತಾಗ್ತದೆ ಇದ್ರ ಕ್ಯಾರೆಕ್ಟರ್ ಹಿಂಗೆ ಅದತ್ತೆ, ಇದು ಆಪೂಸ್ ಅದ, ಇದು ಮಲ್ಗೋವಾದ, ಇದು ಮಲ್ಲಿಕ ಅದ, ಇದು ಹಿಂಗೆ ರುಚಿ ಇರ್ತದೆ, ಇದು ಟಿ.ಪಿ ಗಂಟಂಗಿಲ್ಲ, ಇದು ಗುಂಸದ. ಇದು ಎದಕ್ಕೆ ಅಂದ್ರೆ ಜೀವ ವೈವಿಧ್ಯತೆ ಕಡಿಮೆ ಆಕೋತ ಬಂದದ. 5-6 ಅಷ್ಟೇ ನಾವು ಪಾಪ್ಯುಲರ್ ಮಾಡ್ಕೊತ ಹೋಗಿರ್ತೀವಿ. ಇದು ದುಷ್ಪರಿಣಾಮ ಏನಾಗ್ಬೋದು ಅಂದ್ರೆ ಜೀವ ವೈವಿಧ್ಯತೆ ಆವಿಷ್ಕಾರ ಆಗಂಗಿಲ್ಲ, ಹೊಸ ತಳಿ ಬರಂಗಿಲ್ಲ. ಇವೊಂದು ಜಸ್ಟ್ ಕಲ್ಪನೆ ಮಾಡ್ಕೊರಿ, ಒಂದು 20 ವರ್ಷದಿಂದವ್ರಿ ಆಪೂಸ ಮಲ್ಗೋವ ಇರಾಕಿನ ಮೊದಲಿನ ದಿನಗಳು ಕಲ್ಪನೆ ಮಾಡ್ಕೊರಿ. ಅವತ್ತಿನ ದಿವಸ ಒಂದು ಯಾವುದೋ ಒಂದು ಹಣ್ಣು ಭಾಳ ರುಚಿ ಇತ್ತು, ಅವತ್ತಿನ ದಿವಸ ಒಂದು ಹಣ್ಣು ಭಾಳ ಟಿ.ಪಿ ಸಣ್ಣದಿತ್ತು, ಅವತ್ತಿನ ದಿವಸ ಒಂದು ಹಣ್ಣು ತಿರುಳು ಭಾಳ ದಪ್ಪ ಇತ್ತು, ರುಚಿ ಇತ್ತು, ಎಲ್ಲನೂ ಇತ್ತು. ಅವತ್ತಿನ ದಿವಸ ವಿಜ್ಞಾನಿಗಳು ಇದೇ ಚಲೋ ಅದಪ್ಪ, ಇದು ಮುಂದೆ ಇದನ್ನೇ ಬೆಳೆಸಾರಿ ಅಂತೇಳಿ ಅದನ್ನೇ ಕಸಿ ಕಟ್ಕೋತ ಹೋಗಿದ್ರು, ಅದನ್ನೇ ಆಗಿ ಪಾಪ್ಯುಲರ್ ಮಾಡ್ಕೊತ ಹೋಗಿದ್ರು. ಅಂದ್ರೆ ಇವತ್ತಿನ ದಿವಸ ಆಪೂಸ ಮಲ್ಗೋವ ಮಲ್ಲಿಕ ಅಂತ ತಳಿಗಳು ನಮ್ಮಲ್ಲಿ ಬರ್ತಿರ್ಲಿಲ್ಲ. ಹಂಗೆ ಇವತ್ತಿನ ದಿವಸ ಬರೀ ನಾವು ಆಪೂಸ ಇವೆಲ್ಲ 4 ತಳಿಗಳು ಪ್ರಮೋಟ್ ಮಾಡೋ ಬದಲಿ ಇವತ್ತಿನ ದಿವಸ ನಾವು ಮತ್ತೆ ಬೀಜದಿಂದ ತಯಾರಾಗಲಿಕ್ಕೆ ಶುರು ಆದ್ರಾಗಿ ಅದ್ರೊಳಗೆ ಹೊಸ ಆವಿಷ್ಕಾರ ಆಗಿ ಇದಕ್ಕಿಂತ ದೊಡ್ಡ ತಳಿ ಬರ್ಬೋದು. ಯಾರಿಗೆ ಗೊತ್ತು ಮುಂದೆ ಬರೋಂಥ ದಿನಗಳು ಮಾವಿನಕಾಯಿ ಇನ್ನೂ ದೊಡ್ಡ 2-2 ಕಿಲೋ ಒಂದೊಂದು ಮಾವಿನ ಹಣ್ಣು ಆಗ್ಬೋದು, ಒಳಗೆ ಬೀಜ ಸಣ್ಣ ಆಗ್ಬೋದು, ರುಚಿ ಇದಕ್ಕಿಂತ ಸಕ್ರಿಯ ಅಂಶ ಹೆಚ್ಚಿಗೆ ಆದಂಥದ್ದು, ಅಥವಾ ಆ್ಯಂಟಿ ಡಯಾಬಿಟಿಕ್ ಮಾವಿನಕಾಯಿ, ಹಿಂಗೆ ಏನು ಬರ್ತಾವೆ ಗೊತ್ತಾಗಂಗಿಲ್ಲ. ಅದಕ್ಕೆ ಆವಿಷ್ಕಾರ ಆಗ್ಲಿಕ್ಕೆ ಸಹಿತ ನಾವು ಒಂದು ಸ್ಕೋಪ್ ಕೊಡ್ಬೇಕಾಗ್ತದೆ. ಅದಕ್ಕೆ ಮಾವಿನ ಹಣ್ಣಿನ ಬೀಜದಿಂದ ಗಿಡ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಾರಿ, ಜೀವ ವೈವಿಧ್ಯತೆ ಉಳಿತದೆ. ಆಮೇಲೆ ಇಷ್ಟೊಂದು ವಿವಿಧ ಆಹಾರ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೂ ಒಳ್ಳೆ ಪರಿಣಾಮ ಬೀಳ್ತದೆ. ಸೊ ಅದಕ್ಕೆ ಇಲ್ಲಿ ಮಾವಿನ ಹಣ್ಣು ಎಲ್ಲರೂ ತಿಂತೀವಿ, ಭಾಳ ಉಪಯೋಗ ಅದ. ಅದ್ರ ಜೊತೆಗೆ ಏನದಪ್ಪ ಅಂತಂದ್ರೆ ಮಾವಿನ ಬೀಜದನ್ನೂ ಉಪಯೋಗ ತಿಳ್ಕೊಳ್ಳಾರಿ. ಯಾಕಂದ್ರೆ ರೊಕ್ಕ ಕೊಟ್ಟು ತಂದಿರ್ತೀವಿ, ಆ ರೊಕ್ಕ ಹಾಳಾಗಲ್ದಾಗ ನೋಡ್ಕೊಳ್ಳಾರಿ. ಬೀಜ ಇನ್ನು ಮುಂದೆ ಕಸದ ತೊಟ್ಟಿ ಹೋಗಲಿ ಬೇಡ, ಮಣ್ಣಿಗೆ ಹೋಗ್ಲಿ, ಹೊಸ ಗಿಡ ಆಗಲಿ, ಅಥವಾ ನಮ್ಮ ಹೊಟ್ಟೆಗೆ ಹೋಗಲಿ, ಆಹಾರ ಆಗಲಿ, ಅದಕ್ಕೆ ಮಾವಿನ ಬೀಜ ಉಪಯೋಗ ಮಾಡ್ಕೋತೀರಿ. ಬರೋಂಥ ದಿವ್ಸನಾಗ ಹೋಗಿ ಹೆಚ್ಚಿಗೆ ಆಗ್ಲಿಕ್ಕೆ ನಮ್ಗೆ ಸಹಕಾರ ಮಾಡ್ತೀರಿ. ಮಾವಿನ ಬೀಜ ಕೊಟ್ಟು ತಗೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.